ಲೇ ರಾಧಾ, ಒಟ್ ನಿಮ್ಮ ಅಣ್ಣನ ಅಂಗಡಿಗೆ ಹೋಗ್ಬೇಕಿಲ್ಲ, ಹೋಟೆಲ್ ಅಂಗಡಿಗೆ. ಹಾ, ಬಾಂಡೆ ತಿಕ್ಕಾವಿರ್ತಾವು, ಈರುಳ್ಳಿ ಟಮಾಟಿ ಅದು ಇದು ಕಾಯಿಪಲ್ಲೆ ಎಲ್ಲ ಹೆಚ್ಚು ಕೊಡಾವಿರ್ತಾವು. ಏನ್ ಮನೆ ಕುಂತು ಬಿಟ್ರ ತಿನ್ನೋದು ಕುಂದ್ರೋದು ಮಾಡಿ ಮಾಡಿ ನೋಡಿ ಹೆಂಗ್ ದಪ್ಪಾಗಿ ಗಂಡ ನೋಡಕ್ ಕುಂತಾರ. ಗಂಡ ಮೆಚ್ಕೋಬೇಕಾ ಏನ ಓಡ್ ಹೋಗ್ಬಿಡ್ಬೇಕ ನಿನ್ನ ಮಸಡಿ ನೋಡಿ. ಯಮ್ಮ ಯಾಕೆ ಬಿ ಹಂಗಂತಿ? ಮನ್ಯಾಗಿನ ಎಲ್ಲ ಕೆಲಸ ನಾನ ಮಾಡೀನಿ. ಅವ್ವ ಹೋಟೆಲ್ಗೆ ಹೋಗ್ಯಾಳ, ಅದ ಮತ್ತ ಕಾಯಿಪಲ್ಲೆ ಹೆಚ್ಚು ಕೊಡಾಕ. ಬರೇ ಗಂಡ್ಮಕ್ಳು ಬರ್ತಾರವ, ಅಲ್ಲಿ ಬರಕ್ ಹೋಗ್ಬೇಡ ಅಂತ ಆ ಅಮ್ಮನ ಹೇಳಿದ್ದು, ನಮ್ಮ ಅವ್ವನ ಹೇಳಿದ್ದು. ಆತಗೋ, ಹೋದ ಗಂಡನ ಮನ್ಯಾಗ ಒಂದ್ ಗಂಡ ಬಾಳೆ ಮಾಡ್ದಂಗ ನೀನು. ಸಿದ್ಧ ಬಂದೇನ್ಲ ಬಾ. ಏನ್ ಬೇಯವ್ವ? ಏನು ಬಿಡ್ಲ ಮಗ, ಹಡ್ಯಾದ ಹಡ್ದಿಯಪ್ಪ, 4 ಗಂಡರ ಹಡ್ದಿಲ್ಲ, ಇವ್ 3 ಹೆಣ್ಣು ಹಡ್ದು ಕುಂತಿ ನೋಡು. ಅಲ್ಲ ನಿನ್ ತಂಗಿ ಮಗಳು ದೊಡ್ಡಕೆಗ್ಯಾಳ, ಏನೀಗ 16 ತುಂಬಿ 17ರಾಗ ಬಿದ್ದತಿ. ಏನ ಆಕಿನ ಬಸ್ಸುಗ ತಂದ್ಕೊಂಡ್ಬಿಡುನು. ಆದ್ರ ಬಸ್ಸು ನೋಡಿದ್ರ ನನ್ನ 3 ತಂಗಿಯರ್ನು ಚಲೋ ಮಂತನಕ ಮದ್ವಿ ಮಾಡ್ಕೊಟ್ಟಿಂದೆ ನಾನ್ ಮದ್ವಿ ಹಾಕಿನಿ ಅಂತ ಕುಂತಾನ. ಅಲ್ಲಲ್ಲ ಹಿಂಗಾದ್ರ ಹೆಂಗಲ್ಲ ಅಂತೀನಿ ನಾನು. ಈ 3 ಹೋದರಲ್ಲ ಹುಡುಗಿಯರು, ಇವು ಕೊಟ್ಟ ಮನಿಗೆ ಹೋಗ್ಬಿಡ್ತಾವು. ಹೆಣ್ಣು ಕುಲಕ್ ಹೊರಗ, ಅದೇನಂತಾರಪ್ಪ, ಕೊಟ್ಟ ಹೆಣ್ಣು ಕುಲಕ್ ಹೊರಗ ಅಂತಾರ. ಅದ್ ಮಾತೇನ್ ಸುಳ್ಳನ? ನೋಡು, ಇಲ್ಲೇ ಅಲ್ಲೇ ಎಲ್ಲರ ಒಂದು ಗಂಡ ಸಿಕ್ಕ ಸಾಕಪ್ಪ, ಮದ್ವಿ ಮಾಡಿ ಓಡಿಸ್ಬಿಡು. ಯವ್ವ, ಮಾಡೋದೇನ್ ದೊಡ್ಡ ಮಾತಲ್ಲ ಬೇ, ನಮ್ ಬಸ್ಸು ಒಪ್ಪು ಅಲ್ಲ. ಅಲ್ಲಲ್ಲ ಇದ್ರ ಮಸಡಿಗೆ ಎಂತ ಮನ್ಮತಂತಂದು ಮದುವೆ ಮಾಡ್ತೀರಿ ನೀವು? ಲೇರಾದ ನಿಮ್ಮಣ್ಣನ ಮನಿ ಬೆಳಗ್ಬೇಕ ಏನ ನಿಮ್ದ ನೋಡ್ಕೊತ ಕುಂತ ಬಿಡ್ಬೇಕು ನಿಮ್ಮಣ್ಣ, ಹೌದಿಲ್ಲ? ಅಣ್ಣ ಹೆಂಗಾರ ಹಾಳಾಗ್ ಹೋಗ್ಲಿ, ನೀವು ಮಾತ್ರ 3 ಅಕ್ಕ ತಂಗಿ ಚಂದ ಇರ್ಬೇಕು. ಅಣ್ಣಂದು ಮದುವೆ ಆಗಬೇಕಂದ್ರ ನಾವ್ ಯಾರನ್ನ ತೋರಿಸ್ತೀವಲ್ಲ ಅವ್ರನ್ನ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿಸ್ಕೊಂಡ್ಬಿಡ್ರಿ. ಏನ್ ಈ ಮನಿ ಬಿಟ್ಟು ತೊಲಗ್ರಿ. ಆಮೇಲೆ ನನ್ನ ಮಗಳದಾಳಲ್ಲ, ನನ್ನ ಮಗಳನ್ನ ಈ ಮನಿಗೆ ತಂದ್ಕಂತೀವಿ ನಾವು. ಒಂಥರ ಅಡ್ಡ ಕುಂತ ಬಿಟ್ಟಿರವ ನೀವು 3. ರಾಧಕ್ಕ, ಯಾಕೆ ನೀನು ಇವ್ರ ಕೈಲಿ ಅನ್ನಿಸ್ಕೋತ ಹಂಗ ನಿಂತಿಯಲ್ಲ? ಎದ್ರ ಮಾತಾಡು. ಬಂದೇನ ಬಾ. ಊರು ತಿರ್ಗಾಲ್ ತಿಪ್ಪಿ ಹೆಂಗ್ ತಿರ್ಗಾಡಿ ಬಂದಿದ್ದು ಮುಗಿತಾನ? ನೀ ಹಾಳಾಗಿ ಕೆಟ್ಟ ಕೆರ ಹಿಡಿದು ಹೋಗಿ ಈಗ ಅಕ್ಕಿನೂ ಮಾಡಕುಂತೇನ? ಯಾಕವ್ವ? ಯಾಕ ರೇಖಾ, ಸುಮ್ನಿರ್ಬೇಕು. ನಮಗೆಲ್ಲ ಗೊತ್ತೈತಿ ಮನಿನ ಹೆಂಗ್ ತೂಗಿಸ್ಬೇಕು ಅಂತ. ಅಪ್ಪ, ನೀನರ ಎಂದು ನಮ್ಮನ್ನ ಮಕ್ಕಳು ಅಂತ ನೋಡ್ಲೇ ಇಲ್ಲ. ನಮ್ಮ ಅಣ್ಣನ ನಮಗ ಏನ್ ಬೇಕು ಬ್ಯಾಡ ದರ್ವಂದು ನಮ್ಮ ಅಣ್ಣನ ನೋಡ್ಕೊಂಡನ, ಸಾಲಿ ಕಲ್ಸ್ಯಾನ. ನಮ್ಮ ಅಣ್ಣಗ ಮದ್ವಿ ಮಾಡೋದು ಗೊತ್ತೈತಿ, ತಾನು ಮದ್ವಿ ಆಗೋದು ಗೊತ್ತೈತಿ. ಇದ್ರಾಗ ನೀವು ತಲೆ ಹಾಕಕ್ ಹೋಗ್ಬೇಡ್ರಿ. ನೋಡು ಎಷ್ಟು ಮಿಕ್ಕ್ಯಾರ ನೋಡಿ ಹುಡುಗಿಯರು. ನೋಡು, ಅಲ್ಲಿ ಇಲ್ಲಿ ಎಲ್ಲರ ಗಂಡುಗಳಿಗೇನ್ ಬರ ಏನ, ಲಗು ನಾಯಿ ಉಕ್ಕರ್ನ ಮದ್ವಿ ಮಾಡಿ ಓಡಿಸ್ಬಿಡು. ಆಮೇಲೆ ನಮ್ಮ ಬಸ್ಸುಗೊಂದು ಮದ್ವಿ ಮಾಡುನು, ನಮ್ಮ ಒಂದ್ಸನ ಉದ್ಧಾರ ಆಕ್ಕೇತಿ. ನಿಮ್ ತಂಗಿ ಕಾಯ್ಕೊಂಡು ಕುಂತಾಳ ಬಿಕ್ತನ ಬೆಳ್ಸಾಕ. ಹೌದವ, ನಾಳೆನ ಒಂದು ಗಂಡು ಕರ್ಕೊಂಬರ್ತಾನಿ. ರಾಧಾ, ಈ ಮಾತು ನಿಂಗೆ ಹೇಳಕ್ ಕುಂತ ನಾನು ನೆಟ್ಟಕ್ ತಿಳ್ಕ. ನಾ ಯಾವ ಹುಡ್ಗನ್ ಕರ್ಕೊಂಬರ್ತೀನಲ್ಲ ಆ ಹುಡ್ಗನ್ನ ನೀ ಮನಸ್ಸು ಮಾಡಾಕ ಬೇಕು. ಇಷ್ಟ ಐತಿ ಅಂತ ನಿಮ್ಮ ಅಣ್ಣನ ಮುಂದೆ ಬೊಗಳ್ಬೇಕು, ಮದ್ವಿ ಮಾಡ್ಕೊಂಡು ತೊಲಗ್ಬೇಕು. ಅಕ್ಕ ಬ್ಯಾಡ ಅನ್ನು, ಅಣ್ಣಗ್ ಹೇಳ. ಆತು ಹೇಳ್ರಿ, ಅಣ್ಣಗೆ ಹೇಳ್ರಿ. ನಿಮ್ಮ ಅಣ್ಣ ಮದ್ವಿ ಇಲ್ದಂಗೆ ಕುಂದಿರ್ತಾನ. ನಿಮ್ಮ ಮದ್ವಿ ಆಗ ಮಟ ಅವನಿಗೆ ವಯಸ್ಸಾಗ ಹೋಗವು, ಬಿಳಿಗಡ್ಡ ಬಂದ್ಬಿಡ್ತಾವು. ಯಾರು ಹೆಣ್ಣು ಕೊಡ್ತಾರ? ಒಟ್ಟು ತವ್ರ ಮನೆ ಹಾಳಾಗಿ ಹೋಗ್ಬೇಕು. ಹಂಗಾದ್ರೆ ನಿಮಗೆ ಭಾರಿ ಚಲೋ ಹೌದಿಲ್ಲ? ಆತು, ನಿಮಗೆ ತಿಳಿದಂಗೆ ಮಾಡ್ರಿ. ಅಪ್ಪ ಹಂಗೆಲ್ಲ ಹೇಳ್ಬೇಡ. ಅಣ್ಣ ನಮ್ಮ ಸಂಬಂಧ ಭಾಳ ಕಷ್ಟಪಟ್ಟಾನ, ಅವನಿಗೆ ಒಳ್ಳೇದಾಗ್ಬೇಕು. ಆತ ನೀ ಯಾರನ್ನ ತೋರಿಸ್ತೀಯಲ್ಲ ಅವ್ರನ್ನ ನಾನು ಮದ್ವೆ ಆಗ್ತೀನಿ. ನೀ ಹೇಳ್ದಂಗೆ ಕೇಳ್ತೀನಪ್ಪ. ಚಾಲು ಆತ ಮೊಸಳಿ ಕಣ್ಣೀರು. ನೋಡ್ದಾರ ಅನ್ಬೇಕಲ್ಲ, ಅಪ್ಪ ಅಮ್ಮ ಸೇರಿ ಭಾರಿ ತ್ರಾಸ ಕೊಡಕ್ ಕುಂತಾರ ಊಡ್ರಿಗ ಅಂತ. ಅಯ್ಯಯ್ಯ, ಮೊಸಳಿ ಕಣ್ಣೀರ್ನ ಒರಸ್ಕ. ರೇಖಾ, ಅಣ್ಣನ ಮುಂದೆ ಏನು ಹೇಳಕ್ ಹೋಗ್ಬೇಡ. ಅಪ್ಪ ಯಾವ ಹುಡುಗನ್ ತೋರಿಸ್ತಾನಲ್ಲ, ನಾ ಅವನನ್ನ ಮದ್ವೆ ಆಗ್ತೀನಿ. ನೀ ಏನಾರ ಅಣ್ಣನ ಮುಂದೆ ಹೇಳಿದಿ ನನ್ನ ಮೇಲೆ ಆಣಿ. ಅಕ್ಕ, ಇದ್ರ ಮೇಲೆ ಮಾತು ಬೇಡ, ಸುಮ್ಮನಿದ್ದು ಬಿಡು. ಇದು ಜಾಂಡ್ರ ಲಕ್ಷಣ ಅಂದ್ರೆ. ಒಳ್ಳೆ ಮಾತಲ್ಲಿ ಅರ್ಥ ಮಾಡ್ಕೊಂಡಿತ್ತಾಗ. ನಾಚ್ಕೊಂಡು ಓಡೋದಿಲ್ಲ ನೋಡ್ಲಾ. ಇವಕ್ಕ ಪ್ರೀತಿಯಿಂದ ಹೇಳಿದ್ರೆ ಅರ್ಥ ಆಗಂಗಿಲ್ಲ ಬೇಯವ್ವ. ಬಾಯಿಗೆ ಬಂದಂಗೆ ಬೈದ್ರನ ಅರ್ಥ ಆಕ್ಕೇತಿ. ಅಪ್ಪ, ನಾವೇನ್ ಕಂಡೋರ್ ಮಕ್ಳೇನು? ನಿನ್ನ ಮಕ್ಳ ಅದೀವಿ, ನಮಗೂ ಮಕ್ಳ ಹಂಗ ನೋಡಪ್ಪ. ನೀವು ಕೊಟ್ಟ ಮನೆಗೆ ಹೋಗ್ಬಿಡ್ತಾರಿ. ನಿಮ್ ಮದ್ವಿಗ ಈಡಾಗಿ ವರದಕ್ಷಿಣೆ ಕೊಟ್ಟು ಚಲೋತ್ತಾಗಿ ಮದ್ವಿ ಮಾಡಿಕೊಟ್ಟು ನಾವ್ ಯಾಕೆ ಸಾಲ ಮಾಡ್ಬೇಕು? ಅದ್ರ ಬದ್ಲಿ ಒಂದು 20-25 ಸಾವಿರ ರೂಪಾಯಿ ಕೊಟ್ಟು ಮದ್ವಿ ಮಾಡಿ ಓಡಿಸ್ಬಿಟ್ರೆ ಆಗೋತು. ನನ್ನ ಗಂಡ ಮಗ ನೋಡ್ಕೊಂತಾನ, ನನ್ನ ಮಗ ಸೊಸಿ ಈ ಮನೆ ಬೆಳಗ್ತಾರ. ನೀವು ಇದ್ ಬದ್ದಿದ್ದನ್ನ ಬಳಕೊಂಡು ಹೋಗೋರು ನೀವು. ಅಪ್ಪ, ಇದು ಸರಿ ಅಲ್ಲಪ್ಪ. ಸರಿ ತಪ್ಪು ವಿಷಯ ನಂಗೆ ಹೇಳಕ್ ಬರ್ಬೇಡ, ಒಳಗ್ ಹೋಗು. ಹಿಂಗ ಮಾತಾಡ್ಬೇಕಲ್ಲ, ಹಿಂಗ್ ಮಾತಾಡ್ಬೇಕು. ಈಗ ನನ್ನ ಮಗ ಅದಿ ನೋಡ್ಲಾ ನೀನು. ಹೌದು, ಗಂಡಿ ಯಾರ್ಲಾ? ದೇವಪ್ಪ ಬಂದ ಬಿಟ್ಟ ನೋಡಲಿ. ದೇವಪ್ಪ ಬಾರಪ್ಪ. ಇವನ ಬೇಯವ್ವ ಗಂಡು ಹೆಣ್ಣು ಮಾಡಕುಂತಾನೀಗ ದೇವಪ್ಪ. ಹೌದನ? ಚಲೋ ಆತಪ್ಪ, ಚಲೋ ಆತು. ನಮ್ ರಾಧಾ ಗಂಡು ನೋಡಿ ಅಂತಲ್ಲ. ಆಟೋ ಹೊಡಿತಾನ. ಆಟೋ ದಿನ ಎದ್ರ 300-400 ರೂಪಾಯಿ ದುಡಿತಾನ. ಆಟೋ ಏನೋ ಸ್ವಂತದ್ದಲ್ಲ, ಬಾಡ್ಗಿ ತಗೊಂಡು ಹೊಡಿತಾನ. ಮತ್ತೇನ್ ಮಾಡ್ಬೇಕು ಬೇ? ಬಡವ್ರ ಮಕ್ಕಳ ಮದ್ವೆ ಆಗ್ಬಾರ್ದನು? ಆಗ್ಬೇಕಪ್ಪ, ಆಗ್ಬೇಕು. ಆದ್ರ ವರದಕ್ಷಿಣೆ ಕೊಡಕ್ ಆಗಂಗಿಲ್ಲಪ್ಪ. ಬ್ಯಾಡ, ಕೊಡಬೇಡ್ರಿ ವರದಕ್ಷಿಣೆ. 20-25 ಸಾವಿರ ರೂಪಾಯಿದಾಗ ಮುಗಿದು ಬಿಡ್ತ ತಗೋ ವರದಕ್ಷಿಣೆ. ಬಂಗಾರ ಆದ್ರ ಹಾಕ್ರಿ, ಇಲ್ಲಾಂದ್ರ ಬಿಡ್ರಿ. ಇಂತ ವರ ಎಲ್ಲಿ ಸಿಗ್ಬೇಕು? ಆದ್ರ ಯಾಣೆ ಸಂಬಂಧ ರೀ. ಏನ
ಯಾನೇ ಸಂಬಂಧನ? ಅದೇನ ಜಾತಕದಾಗ ದೋಸ ಐತಂತ ಮದುವೆ ಆದ್ 1 ತಿಂಗಳದಾಗನ ಹೆಂಡತಿ ಸತ್ತೋದ್ಲಂತ. ಅದಕ್ಕ ನಮ್ಗೆ ವರದಕ್ಷಿಣೆ ಬೇಡ, ಬಂಗಾರ ಬೇಡ, ಹುಡುಗಿ ಚಲೋ ಇದ್ರ ಸಾಕು ಅಂತ ಹುಡುಗನ ಅವ್ವ ಹೇಳಕ್ ಕುಂತಿದ್ರು. ನಿಮಗೂ ಇಂಥದ ಬೇಕಾಗಿತ್ತಲ್ಲ, ಹಂಗಾಗಿ ಹೇಳಿದ್ದು. ಲೂಸಿದ್ದ ನಿನ್ನ ಮಗ ಬಸ್ಸು ಗೊತ್ತಾದ್ರೆ ಹೆಂಗಲ್ಲ? ಹೇಳಬೇಡ ಅಂದ್ರೆ ಮುಗೀತು. ಹೌದಿಲ್ಲಪ್ಪ ದೇವಪ್ಪ, ಯಾರ ಮುಂದನು ಹೇಳಕ್ ಹೋಗ್ಬೇಡ ಹಿಂಗಂತ. ಆ ಹುಡುಗನ್ ಮನಿ ಕಡೆಯವ್ರಿಗೂ ಹೇಳ್ಬಿಡು, ಇದು ಯಾನೇ ಸಂಬಂಧ ಅಂತ ಹೇಳಕ್ ಹೋಗ್ಬೇಡ ಅಂತ. ಹಂಗ ಮಾಡ್ಬೇಕು ನೋಡ್ಲಾ, ಹಂಗ ಮಾಡ್ಬೇಕು. ಮತ್ತೆ ನಂಗೆ ಕಮಿಷನ್ ಬಂದು ಬಿಡ್ಬೇಕು. ಏನ ಚಲೋ ವರನ್ ತೋರ್ಸನಿ, ಮದುವೆ ಆದ ತಕ್ಷಣ ನಂಗೆ ಕಮಿಷನ್ ನಂಗೆ ಬರ್ಬೇಕು. ಆತ ತಗೋ, ಕೊಟ್ರಾತ. ಮದುವೆ ಅಂದಾದ್ರೆ ಸಾಕು. ಮದುವೆನೂ ಜೋರ್ದಾರ್ ಮಾಡಕ್ ಆಗಂಗಿಲ್ಲಪ್ಪ. ಹುಟ್ಟವ್ 3 ಆಗ್ಬಿಟ್ಟವ್ ಇವು ಹೆಣ್ಣು ಒಯ್ದೊಂದು. ಮದ್ವಿ ಮಾಡ್ಕೊಡಕ್ ಆಗಂಗಿಲ್ಲ ಅಷ್ಟು ಜೋರಾಗಿ. ಸಿಂಪಲ್. ಅವರು ಸಿಂಪಲ್ ಆಗಿ ಮಾಡ್ಕೊಡ್ರಿ ಅಂದಾರ. ನಿಮ್ಗೆ ಹೇಳ್ ಮಾಡ್ಸಿದ್ ವರ ಆಯ್ತು ನೋಡ್ರಿ. ನಾ ಹೇಳ್ತೀನಲ್ಲ, ಕಣ್ಣು ಮುಚ್ಕೊಂಡು ಹ್ಞೂ ಅಂದ್ಬಿಟ್ರಿ ನೀವು. ಆತಪ್ಪ ಆತು. ನಾಳೆ ಬೆಳಿಗ್ಗೆನ ಹುಡುಗಿನ ರೆಡಿ ಮಾಡಿ ಕುಂದರ್ಸ್ಬಿಡ್ರಿ. ನಿಮ್ ಬಸ್ಸುನ ಮನೆಯಿಂದ ಹೊರಗೆ ಕಳಿಸ್ಬಿಡ್ರಿ. APMC ಕಾಯಿಪಲ್ಲೆ ತರಕರ ಇಲ್ಲ ಎದಕ್ಕರ ಒಂದ ನೀವ ಮಾಡಿ ಹೊರಗೆ ಕಳಿಸ್ರಿ. ಆ ಟೈಮ್ನಾಗ ಹೆಣ್ಣೋಡ ಶಾಸ್ತ್ರ ಮಾಡಿ ಮುಗಿಸ್ಬಿಡುನು. ಹೆಂಗಂತೀರಿ? ಐಡಿಯಾ ಅಂದ್ರೆ ಐಡಿಯಾ ನೋಡ್ಲಾ ದೇವ್ಯಾ, ಐಡಿಯಾ ಅಂದ್ರೆ ಐಡಿಯಾ. ನಿನ್ನಂಗ್ ಮಾಡ್ಬೇಕು ನೋಡಪ್ಪ. ಲಕ್ಷ್ಮಕ್ಕ ಹೆಂಗತಿಯಕ್ಕ, ಆರಾಮದೇನ? ಹ್ಞೂ ದೇವಣ್ಣ ಆರಾಮದನಿ. ಇದು ಹೋಟೆಲ್ಗೆ ಹೋಗಿದ್ದೆ, ಕೆಲಸ ಭಾಳಪ್ಪ. ಹೋಟೆಲ್ ಒಂದು ಗದ್ಲ ಐತಲ್ಲ, ಅದಕ್ಕೆ ಅಲ್ಲೇ ಹೋಗಿದ್ವಿ ಕೆಲ್ಸಕ್ಕ. ಹೌದನ? ಮಗ ಬೇಷಕ್ಕೆ ದುಡಿತಾನ, ಮತ್ತೇನೀಗ ಹಿಡ್ದವ್ರಿ ಇಲ್ಲಿ ನೋಡು. ಹ್ಞೂನಪ್ಪ, ದೇವ್ರ ದಯ. ನನ್ನ ಮಗ ಒಂದು ಚಲೋ ಹಾದಿ ಹಿಡ್ದಾನ್. ಹ್ಞೂ ಮತ್ತ ಮನಿ ಹಿರಿ ಮಗ ಮನಿನ ತುಗಸಾಕ ಬೇಕಲ್ಲ. ಅದೇನು ಖರೆ. ಯಾಕ ನಾಳೆ ನಿಂಗ ಅಳಿಯ ಬರಾಕುಂತಾನ. ಏನ ಅಳಿಯ? ಹೂನ ಲಕ್ಷ್ಮಿ, ಅಳಿಯ ಬರಾಕುಂತಾನ ಅಂದ್ರ ನಾಳೆ ಹೆಣ್ಣು ನೋಡಕ್ ಬರಾಕುಂತಾರ. ಹುಡುಗ ಚಲೋ ಅದಾನಂತ, ಮಂತನ ಚಲೋ ಐತಂತ, ಚಲೋ ತನಕ ದುಡಿತಾನಂತ, ಮೇಲಾಗಿ ವರದಕ್ಷಿಣಿ ಬ್ಯಾಡಂತ, ಮದ್ವಿನ ಸಿಂಪಲ್ ಆಗಿ ಮಾಡ್ಕೊಟ್ರು ಸಾಕಂತ ನೋಡು. ಇಂತ ವರ ಎಲ್ಲಿ ಸಿಗ್ತಾನ ವಿಚಾರ ಮಾಡು ಲಕ್ಷ್ಮಿ. ಇಲ್ಲ ಅತ್ತಿಯರ, ಅಲ್ಲ ಆಕಿನ್ನ ಸಣ್ಣಕ್ಕಿದಾಳ. ಬಸ್ಸುಗ್ ಒಂದ್ ಮಾತು ಹೇಳ್ಬೇಕಿತ್ತು. ಪಾಪ ಅವ್ರ ತಂಗಿಯರ್ ಮದ್ವಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಬಹಳ ಕನಸು ನೋಡಾಕುಂತಾನವ. ಅವನು ಮದ್ವಿ ಆಗಬೇಕು, ಏನು ಮದ್ವಿ ಇರ್ಲಾರ್ದಂಗ ಕುಂದ್ರಬೇಕು. ಇವು ಹೆಣ್ಮಕ್ಳು ಅದಾವಲ್ಲ, ಕೊಟ್ಟ ಮನೆಗೆ ಹೋಗ್ಬಿಡ್ತಾವು. ಯುವಕರ್ಗ ಲಕ್ಷಾಂತರ ಖರ್ಚು ಮಾಡ್ಕೊಂತ ಕುಂದ್ರಕ್ ಆಗಂಗಿಲ್ಲ, ಸಾಲ ಹೊರ್ಕೊಳಕ್ ಆಗಂಗಿಲ್ಲ. ಇಷ್ಟಕ್ಕೂ ನಿನ್ನ ಮಗಳು ರಾಧಾ ಒಪ್ಕೊಂಡಾಳ ಮದ್ವಿಗ. ಏನ ರಾಧಾ ಮದ್ವಿಗೆ ಒಪ್ಕೊಂಡಾಳ? ಹೌದೌದ್ರಿ, ಹೌದ್ರಿ. ಅಲ್ಲ ಒಂದ್ ಮಾತು ಬಸ್ಸುಗೂ ಹೇಳ್ಬೇಕಿತ್ರಿ. ಬಸ್ಸುಗ್ ಹೇಳಾರ್ದ ಹೆಂಗ ಮಾಡ್ತೀರಿ? ನಾ ಅಪ್ಪದಿನ್ಲೇ, ನಾ ಹೇಳ್ದಂಗ ನಡಿಬೇಕು. ಅರ್ಥ ಆತನ ಲಕ್ಷ್ಮಿ? ನಡಿ ಕೆಲ್ಸ ನೋಡ್ಕ ನಡಿ. ಸ್ವಲ್ಪ ಚಟ್ನಿ ಅದು ಇದು ಹೋಟೆಲಿಗೆ ಮಾಡ್ಕೊಂಡ್ ನಡಿ. ಅರ್ಥ ಆತನ? ನಡಿ ಒಳಗ. ಅಲ್ಲ ರಾಧಾ ಮದ್ವಿಗೆ ಒಪ್ಕೊಂಡ್ಲಾ? ಏನಪ್ಪ ಹುಡುಗ ಏನ್ ಕೆಲಸ ಮಾಡ್ತಾನ? ಅವ್ರ ಮನೆಯಲ್ಲೈತಿ? ಯಾವ ಊರು ದೇವಣ್ಣ ಹೇಳಣ್ಣ. ಯಾಕೆ ಹೇಳ್ಬೇಕು ಅಂತೀನಿ. ಮನಿ ಹೆಣ್ಮಕ್ಳು ನೀವು ಮನೆಗಿನ್ನು ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು. ಅದನ್ ಬಿಟ್ಟು ಇಂಥವಕ್ಕೆಲ್ಲ ತಲೆ ಹಾಕಂಗಿಲ್ಲ. ಅಲ್ಲ ನಾನು ಅವದಿನ್ರಿ. ಅಲ್ಲ ಇದು ನನ್ನ ಮಗಳ ಭವಿಷ್ಯ ರೀ ಇದು. ಅಲ್ಲ ನಾನ್ ತಿಳ್ಕೊಬಾರ್ದನ? ತಡ್ರಿ ಬಸ್ಸು ಕರ್ಕೊಂಬರ್ತಾನೆ, ಬಸ್ಸುನ ಎಲ್ಲ ಕೇಳ್ತಾನ. ಅದು ಲಕ್ಷ್ಮಿ, ಅದು ಅಲ್ಲ ಅಲ್ಲ ಈಗ ಗಂಡ ನೋಡಕ್ ಬಂದಾನ, ವರ ಬಂದತಿ ಅಂದ್ರೆ ಏನ ಮದ್ವಿ ಮಾಡಿ ಕಳ್ಸ್ಬಿಡ್ತೀವನ? ಮೊದ್ಲು ನೋಡುನು ಇಷ್ಟ ಆಕೇತೋ ಏನಿಲ್ವೋ ನೋಡುನು. ಹೌದಿಲ್ಲ? ನಮಗ ಅವ್ರಿಗೆ ಒಪ್ಪಿಗೆ ಆದ್ಮೇಲೆ ಬಸ್ಸುಗೆ ಹೇಳಿದ್ರ ಆತಪ್ಪ. ಪಾಪ ಅವ್ನು ಹೋಟೆಲ್ ಬಿಸ್ನೆಸ್ ನೋಡ್ಕೋಬೇಕಾ, ಏನ ತಂಗಿಯರ್ ಮದ್ವಿ ಬಗ್ಗೆ ವಿಚಾರ ಮಾಡ್ಬೇಕು. ನೋಡ್ ನಾ ಹೇಳ್ತೀನಲ್ಲ, ಈಗ ಹೆಣ್ ನೋಡಕ ಬರೋರಿಗ ಬ್ಯಾಡ ಅನ್ನಂಗಿಲ್ಲ. ನಿಂಗ ಗೊತ್ತು. ಅವ್ರು ಬಂದು ನೋಡ್ಕೊಂಡು ಹೋಗ್ಲಿ. ಆಮೇಲೆ ಏನೈತಲ್ಲ, ಕೊಡೋನೋ ಬ್ಯಾಡವೋ, ನಮ್ಗೆ ಹೊಂದಾಣಿಕೆ ಆಕೇತೋ ಏನಿಲ್ವೋ ಅನ್ನೋದು ವಿಚಾರ ಮಾಡುನು. ನಾ ಹೇಳ್ತೀನಲ್ಲ, ಅವರು ಬಂದು ನೋಡ್ಕೊಂಡು ಹೋಗ್ಲಿ. ಹೌದಿಲ್ಲಲ್ಲ ಸಿದ್ಧ? ಹೌದ ಲಕ್ಷ್ಮಕ್ಕ, ಹೌದು. ಈಗ ಬಾ ಅಂತ ಹೇಳ್ಬಿಟ್ಟನಿ, ಬ್ಯಾಡ ಅನ್ನಕ್ ಆಗಂಗಿಲ್ಲ. ಹ್ಞೂ ಅಂದ್ಬಿಡು. ಅಲ್ಲ ಹ್ಞೂ ಅನ್ನ, ಬರೋರಿಗೆ ಬ್ಯಾಡ ಅನ್ನಬೇಡ. ಆಮೇಲೆ ಹೆಣ್ಣು ಖರ್ಚಾಗಂಗಿಲ್ಲ ನೋಡು, ವಿಚಾರ ಮಾಡು. ಆತ್ ತಗೋರಿ, ಬರ್ಲಿ. ಈಗ ಜಾಣೆ ಅದಿ ನೋಡಕ್ಕ ಲಕ್ಷ್ಮಕ್ಕ. ಯಾಕ ನಿನ್ ಕೈಯಾರಿ ಒಂದ್ ಕಪ್ ಚಾ ಮಾಡ್ಕೊಡ. ಯಾಕ ಕುಡ್ದು ಬಾಳ ದಿನ ಆತು. ಆತ್ ತಗೋಣ, ಮಾಡ್ಕೊಡ್ತಾನಿ. ಏನು ಅನ್ಕಬೇಡಕ್ಕ. ಇಲ್ಲ ಅಣ್ಣ. ಅತ್ತಿ, ಏಯ್ ಎಷ್ಟು ಸಲ ಹೇಳ್ಬೇಕು ನಿನಗ, ನಮ್ಮ ಮನೆಗೆ ಬರ್ಬೇಡ ಅಂತ. ಮತ್ತೆ ಯಾಕಲೇ ಬರ್ತಿ? ಯಮ್ಮ, ಇದು ನಮ್ಮ ಅತ್ತಿ ಮನೆ ಐತಿ. ನಮ್ಮ ಅತ್ತಿ ಅದಾಳ, ನಾ ಬರ್ತಾನಿ. ನಿಮ್ಮಪ್ಪ ನೋಡಿದ್ರ ಬೈತಾನವ, ಬರಕ್ ಹೋಗ್ಬೇಡ ಇಲ್ಲಿ. ನಮ್ಮಪ್ಪ ಗೊತ್ತಾಗಂಗಿಲ್ಲ ತಗೋಬೇಯಮ್ಮ. ನಮ್ಮಪ್ಪ ಗೊತ್ತಾದ್ರೆ ನಾ ಎಲ್ಲ ಮಾತಾಡ್ತೀನಿ. ಮಿಕ್ಕಿ ನಿಂತು ಬಿಟ್ಟಿ ನೋಡು. ನಿನ್ ಚಾಲಿನ ನಮ್ಮ ಮನೆಯ ಹುಡುಗಿಯರ್ ಕಲ್ತಾರ. ನೀ ಯಾವಾಗ ನಮ್ಮ ಮನೆಗೆ ಕಾಲಿಟ್ಟಿ ನೋಡು, ಅವಾಗಿಂದ ನಮ್ಮ ಮನೆಗೆ ನೀ ಹೆಣ್ಮಕ್ಳ ಹಾಳಾಗೋದು. ಅತ್ತಿಯರ ಬಂದವ್ರಿಗೆ ಹಂಗೆಲ್ಲ ಅನ್ಬಾರ್ದ್ರಿ. ಬಾರವಾ ಪುಷ್ಪ ನೀನು. ಲಕ್ಷ್ಮಿ, ನಾ ಹೇಳ್ತೀನಲ್ಲ, ನಿಮ್ಮ ಅಣ್ಣನ ಮಗಳು ಇಲ್ಲಿ ಬರೋದು ನಂಗೂ ಇಷ್ಟ ಇಲ್ಲ. ನಿಮ್ಮ ಅಣ್ಣನ ಫ್ಯಾಮಿಲಿ ಇಲ್ಲಿ ಯಾರು ಬರಂಗಿಲ್ಲ, ನೆನಪಿಟ್ಕ. ಅರ್ಥ ಆತನ? ನೋಡವ ಹೆಂಗಂತಾರ. ಹೋಗ್ಲಿ ಬಿಡತ್ತಿ, ಅವ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಿ? ನಮ್ಮ ಅತ್ತಿ ಸಂಬಂಧ ನಾ ಏನ್ ಬೇಕಾದ್ರೂ ಅನ್ನಿಸ್ಕೊಂತಾನಿ. ಯತ್ತಿ, ನಮ್ಮಪ್ಪ ನೀನು ಯಾಕೆ ಮಾತಾಡಂಗಿಲ್ಲ? ನಮ್ಮಪ್ಪ ಯಾಕ ಇಲ್ಲಿ ಬಂದ್ರೆ ನಂಗೂ ಬೈತಾನ, ನಿಮ್ ಮನೆಗೆ ಬಂದ್ರೆ ನಿಮ್ಮ ಮನೆಯವರು ಬೈತಾರ. ಯಾಕತ್ತಿ ಹಂಗ? ಅವೆಲ್ಲ ದೊಡ್ಡರ ವಿಷಯ. ನಿಂಗೆ ಯಾಕ? ಪುಷ್ಪ ಸುಮ್ಮನಿರ್ಬೇಕು. ಅಣ್ಣ, ಏ ಪುಷ್ಪ, ಅಪ್ಪ ಬನ್ನ. ಅಪ್ಪ, ಎಷ್ಟು ಸಲ ಹೇಳ್ಬೇಕು ನಿನಗ, ಈ ಕಡೆ ಕಾಲಿಡ್ಬೇಡ ಅಂತ. ಮತ್ತೆ ಬರ್ತೀಯಾ?
ಅಪ್ಪ ಅದು ಅದು ಹಂಗ ಅಂಗಡಿಗೆ ಹೊಂಟಿದ್ನ್ಯಾ ಅತ್ತಿ ಕಂಡ್ಲು ಹಂಗಾಗಿ ಮಾತಾಡಕೂತಾನಿ. ಬರ್ತೀಯ ಮನಿಗೆ ಏನ್ ಬಾರ್ಕಲ್ ತಗೊಂಡು ಬರಲ್ಲ? ಬರ್ತೀನಪ್ಪ, ಒಂದ್ 5 ನಿಮಿಷ ರಾಧಾ ರೇಖಾ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಬಾ ಅಂದ್ರೆ ಬರ್ಬೇಕು, ಇಲ್ಲಂದ್ರೆ ನೋಡು ಕಿತ್ತೋಗ್ತಾವೀಗ. ಅಣ್ಣ ನಮ್ಮ ವೈರತ್ವದೊಳಗ ಮಕ್ಕಳನ್ನ ಯಾಕಣ್ಣ ಎಳಿತಿ? ಬರ್ಲಿ ಬಿಡು ಮನಿಗ. ನೀ ಸುಮ್ನಿದ್ದು ಬಿಡ್ಬೇಕ, ನಿನ್ನ ಹತ್ರ ಮಾತುಕತೆ ಏನಿಲ್ಲ ನಮ್ದು. ಬಾ ಅಂದ್ರೆ ಬರ್ತಿರ್ಬೇಕು, ತಗದೊಂದ್ ಬಾರಿಸ್ತೀನಿ ನೋಡು. ಅಪ್ಪ ಬಿಡಪ್ಪ, ಮಂದಿ ನೋಡಕ್ ಕುಂತಾರ. ಅಯ್ಯೋ ದೇವ್ರೆ, ನಾನು ಮಾವನ ಮದ್ವೆ ಮಾಡ್ಕೊಂಡು ಓಡೋಗಿನಿ ಅನ್ನಂಗ್ ಮಾಡ್ತೀಯಲ್ಲ. ಮನಿ ಹಾಳಿ ಅಂತವೆಲ್ಲ ಮಾತಾಡ್ದಿ ಬಾಯಾಗ ಬರೀ ಹೇಳ್ತೀನಿ, ಮುಚ್ಕೊಂಡ್ ನಡಿ ಮನಿಗ. ಅಯ್ಯೋ ಹಂಗೇನು ಮಾಡಂಗಿಲ್ಲ ಬಿಡಪ್ಪ, ಮಂದಿ ನೋಡಕ್ ಕುಂತಾರ. ಮಾಡೋದೆಲ್ಲ ಮಾಡಿ ನಮ್ಮ ಮೇಲೆ ಎಗರಾಡ್ತಾರ. ಏನು ಮಾಡ್ಬೇಕು? ಅಲ್ಲ ಒಮ್ಮೆಡಿಗೆ ನಮ್ಮ ಮನೀಗ ಹೆಣ್ಣು ನೋಡಕ್ ಬರ್ತಾರ ಅಂದ್ರೆ ಹೆಂಗಿದು? ಬಸ್ಸುಗೆ ಹೇಳ ಬ್ಯಾಡ, ಅತ್ತಿಯರು ಹೇಳ್ತೀನಿ ಅಂದಾರಲ್ಲ, ಮತ್ತೆ ಯಾಕೆ ಹೇಳುವುದು? ಪಾಪ ಹುಡುಗ ಕಷ್ಟಪಟ್ಟು ದುಡ್ಯಾಕ ಕುಂತತಿ, ದುಡಿಲಿ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿ, ನಾನು ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.